ಹೊಡೆದ ಹ್ಯಾರಿ ಬ್ರೂಕ್, ನಡುಗಿದ ಪಾಕಿಸ್ತಾನ. ನಮಸ್ಕಾರ, ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ T20 ವರ್ಲ್ಡ್ ಕಪ್ 2026 ಸೆಮಿಫೈನಲ್ಗೆ ಕೈ ಕಾಲು ಎರಡು ಕೂಡ ಇಟ್ಟಂತಹ ಮೊಟ್ಟ ಮೊದಲ ತಂಡ ಇಂಗ್ಲೆಂಡ್. ಪಾಕಿಸ್ತಾನ ಈಗ ನಮ್ಮ ಥರ ಅಂದರೆ ಅವ್ರು ನೆಕ್ಸ್ಟ್ ಮ್ಯಾಚ್ ವಿನ್ ಆಗಲೇಬೇಕು, ಬೇರೆ ಮ್ಯಾಚ್ ಇದು ಕ್ಯಾಲ್ಕುಲೇಷನ್ ಆ ಥರ ಈ ಥರ ಅಂತಲ್ಲ. ನಮ್ದು ಏನಿದೆಯಲ್ಲ ಅದೇ ಥರದ ಕ್ಯಾಲ್ಕುಲೇಷನ್. ಈಗ ಪಾಕಿಸ್ತಾನ ಕೂಡ ರೆಡಿಯಾಗಿದೆ. ಪಾಕಿಸ್ತಾನ ಕೂಡ ಈಗ ಅವ್ರ ಹತ್ರ ದುಡ್ಡು ಇರೋದಿದ್ರು ಕೂಡ ಕ್ಯಾಲ್ಕುಲೇಟರನ್ನು ಆರ್ಡರ್ ಮಾಡಿದ್ದಾರೆ. ಇವತ್ತು ಪಾಕಿಸ್ತಾನವನ್ನು ಹೊಡೆದಾಕಿದ್ದು ಇಂಗ್ಲೆಂಡ್ ಅಲ್ಲ, ಬದಲಾಗಿ ಹ್ಯಾರಿ ಬ್ರೂಕ್. ಒನ್ ಮ್ಯಾನ್ ಶೋ ಚೇಸಿಂಗ್ ಅಂತ ಬಂದಾಗ ಇಡೀ ತಂಡ ಗಡ ಅಂತ ನಡುಗ್ತಾ ಇದ್ರೆ, ಪಾಕಿಸ್ತಾನವನ್ನು ನಡುಗಿಸಿದ್ದು ಹ್ಯಾರಿ ಬ್ರೂಕ್. ಎಂತ 100 ಮಾರ್ರೆ, 50 ಬಾಲ್ಗೆ 100 ರನ್ ಚಚ್ಚಿದ್ದು. ಒಂದು ಅಲಕ್ ಬುಲಕ್ ಶಾಟು, ಒಂದು ಅಥವಾ ನಾನು ಕಣ್ಣು ಮುಚ್ಚಿ ಬೀಸ್ತೇನೆ ಇಲ್ಲ, ಅಷ್ಟು ಶೋರ್ ಇದ್ರು. ಈಗ ನಾನು ಹೊಡಿತೇನೆ 6 ಹೋಗ್ತದೆ ಅಥವಾ 4 ಹೋಗ್ತದೆ. ಯಾವುದೋ ಬೇರೆ ಪ್ಲ್ಯಾನೆಟ್ಟಿಂದ ಬಂದಿರುವಂತಹ ಒಂದು ಎಲಿಯನ್ ಥರ, ಆ ಥರ ಇವತ್ತು ಕ್ರಿಕೆಟ್ ಆಡೋದು. ಯಾಕಂತಂದರೆ ಅವರು ಆಡುವಷ್ಟು ಹೊತ್ತು ಇವರಿಗೆ ಸಪ್ರೇಟಾಗಿ ಪಿಚ್ ಮಾಡಿದಾರ ಅಂತ ಅನ್ನಿಸ್ತಾ ಇತ್ತು. ಆ ಥರದ ಇನ್ನಿಂಗ್ಸ್ ಇಡೀ ಇಂಗ್ಲೆಂಡ್ ತಂಡ ಒದ್ದಾಡ್ತಿತ್ತು ಟೈಮ್ ಮಾಡಲಿಕ್ಕೆ, ರನ್ ಹೊಡಿಲಿಕ್ಕೆ. ಬಟ್ ಇವರು ಮಾತ್ರ ಯಾವುದೋ ಬೇರೆ ಲೆವೆಲಲ್ಲಿದ್ದರು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಪಾಕಿಸ್ತಾನ ಅವರ ಯೋಗ್ಯತೆಗೂ ಮೀರಿದಂಥ ಸ್ಕೋರ್ ಅಂತೂ ಹೊಡೆದ್ರು. 164 ರನ್ ಇಂಗ್ಲೆಂಡ್ ಎದುರು. ಜಾಸ್ತಿ ಕಿಂಡಲ್ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ಬೋದು. ಈಸಿಲಿ 15 ರನ್ ಶಾರ್ಟ್, ಇನ್ನೊಂದು 180 ರನ್ ಹೊಡೆಯುವಂಥ ಪಿಚ್ ಆಗಿತ್ತು ಅಂತ ನಾನು ಅಂದ್ಕೊಳ್ಳೋದು. ಬಟ್ ಆ 164 ಹೊಡಿಲಿಕ್ಕೂ ಕೂಡ ಇಂಗ್ಲೆಂಡ್ ಫೀಲ್ಡರ್ಸ್ ಕೃಪಾ ಕಟಾಕ್ಷ ಇದೆ. ಯಾಕಂತಂದರೆ ಇಂಗ್ಲೆಂಡ್ ಏನಿಲ್ಲ ಅಂದರೂ ನನ್ನ ಪ್ರಕಾರ ಒಂದು 10ರಿಂದ 15 ರನ್ ಕೆಟ್ಟ ಫೀಲ್ಡಿಂಗ್ ಮಾಡಿ ಪಾಕಿಸ್ತಾನಕ್ಕೆ ಕೊಟ್ಟರೆ. ಎಸ್ಪೆಷಲಿ ಇಂಗ್ಲೆಂಡ್ ಇದು ಔಟ್ಫೀಲ್ಡಿಂಗ್ ಒಳ್ಳೆ ಇರಲಿಲ್ಲ. ಔಟ್ಫೀಲ್ಡಲ್ಲಿ ಮಾಡ್ತಾ ಇದ್ದಂತಹ ಫೀಲ್ಡಿಂಗ್ ಇವತ್ತು ಹಾರಿಬಲ್ ಆಗಿತ್ತು. ಇದು ಇಂಗ್ಲೆಂಡ ಮಾಡ್ತಾ ಇರೋದು ಫೀಲ್ಡಿಂಗು ಅಂತ ಅನ್ನಿಸುವಷ್ಟು ಕೆಟ್ಟ ಫೀಲ್ಡಿಂಗ್ ಇತ್ತು. ಅದರಿಂದ ಒಂದು 10ರಿಂದ 15 ರನ್ ಪಾಕಿಸ್ತಾನಕ್ಕೆ ಸಿಕ್ಕಿತ್ತು. ಬಟ್ ಸ್ಟಿಲ್ 10ರಿಂದ 15 ರನ್ ಪಾಕಿಸ್ತಾನ ಶಾರ್ಟ್. 180 ರನ್ ಹೊಡಿಬೇಕಿತ್ತು. ಅವ್ರದ್ದು ಡಾಕ್ಯುಮೆಂಟ್ರಿ ಗೈ ಏನಿದ್ದಾರೆ, ಏನು ಫರ್ಹಾನ್, ಈ ಟೂರ್ನಮೆಂಟ್ ಇದು ಹೈಯೆಸ್ಟ್ ರನ್ ಗೆಟ್ಟರ್. ಏನು ಇಂಡಿಯಾ ಎದುರು ಒಂದು 0 ಹೊಡೆದ್ರು ಬಿಟ್ಟರೆ, ಆ ಡಾಕ್ಯುಮೆಂಟ್ರಿ ಗೈ ಆ್ಯಕ್ಚುಲಿ ಈ ಟೂರ್ನಮೆಂಟ್ರಲ್ಲಿ ಸೂಪರಾಗಿ ಆಡ್ತಾ ಇದ್ದಾರೆ. ಅದು ನೋ ಡೌಟ್. ಯಾಕಂತಂದರೆ ಪಾಕಿಸ್ತಾನದ ಬೆನ್ನೆಲುಬು ಅಥವಾ ಕೈ ಕಾಲು ಪೂರ್ತಿ ಎಲ್ಲ ಬ್ಯಾಟಿಂಗ್ ಆಧಾರ ಸ್ತಂಭವೇ ಈ ಒಂದು ಟೂರ್ನಮೆಂಟಲ್ಲಿ ಫರ್ಹಾನ್. ಅವರು ಆಡಿದಂಥ ಮ್ಯಾಚ್ ಎಲ್ಲ ಪಾಕಿಸ್ತಾನ ಚೆಂದ ಮಾಡಿ ಒಂದು ರೀಸನೇಬ್ಲಿ ಗುಡ್ ಸ್ಕೋರ್ ಬರಲಿಕ್ಕೆ ಕಾರಣವೇ ಫರ್ಹಾನ್. ಅವರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಎಂಥದ್ದು ಆಡ್ತಾ ಇಲ್ಲ. ಆ್ಯಂಡ್ ಈ ಒಂದು 10ರಿಂದ 15 ರನ್ ಶಾರ್ಟ್ ಆಗಿದೆ ಅಂತ ಹೇಳಿದ್ನಲ್ಲ, ಅದೆಲ್ಲದಕ್ಕೆ ಸಹ ಮೂಲ ಕಾರಣ ಬಾಬರ್ ಆಜಮ್. ಅಯ್ಯ ದೇವ, ಏನು ಮಾರ್ರೆ ರನ್ನ ಬಾಲ್ ಇನ್ನಿಂಗ್ಸು. ಆ್ಯಕ್ಚುಲಿ ಅವರು ಔಟ್ ಆದ ಮೇಲೆ ಪಾಕಿಸ್ತಾನದ ರನ್ ಗತಿ ಮೇಲೆ ಹೋಗಿದ್ದು. ದೇವ 24 ಬಾಲ್ಗೆ 25 ರನ್, ಹಾರಿಬಲ್ ಇನ್ನಿಂಗ್ಸು. ಅಗೇನ್ ಸೈಮ್ ಅಯೂಬ್, ಈಸ್ ಅ ಬೌಲರ್. ನನಗೆ ಅವ್ರದ್ದು ಏನು ಅಂಥದ್ದೇನು ದೊಡ್ಡ ಇನ್ನಿಂಗ್ಸ್ ಅಂತೂ ನನಗೆ ನೆನಪಿಲ್ಲ, ಆಯಿತಾ. ಅವರು ಸಿಂಗಲ್ ಡಿಜಿಟ್, ಸಲ್ಮಾನ್ ಆಗ ಸಿಂಗಲ್ ಡಿಜಿಟ್. ಥರ್ಡ್ ವಿಕೆಟಿಗೆ ಏನು ಫರ್ಹಾನ್ ಮತ್ತು ಬಾಬರ್ ಆಜಮ್ದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಬಟ್ ಬಾಬರ್ ಆಜಮ್ ಭಯಂಕರ ಸ್ಲೋ. ಅದಾದಮೇಲೆ ಆಟ ಸ್ಟಾರ್ಟ್. ಅವರು ಔಟ್ ಆದಮೇಲೆ ಫಕರ್ ಜಮಾನ್ ಮತ್ತು ಶಾದಾಬ್ ಖಾನ್ ಸೇರಿಕೊಂಡು, ಶಾದಾಬ್ ಖಾನ್ ಮೋಸ್ಟ್ ಟ್ರಾಲ್ಡ್ ಕ್ರಿಕೆಟರ್ಸಲ್ಲಿ ಒಬ್ಬರು. ಪಾಕಿಸ್ತಾನದ ಎಕ್ಸ್ ಕ್ರಿಕೆಟರ್ಸ್ ಎಲ್ಲ ಭಾರಿ ಹೇಟ್ ಮಾಡ್ತಾರಪ್ಪ ಶಾದಾಬ್ ಖಾನ್. ಮೇ ಬಿ ಹೀಸ್ ಅನ್ ಇನ್ಫ್ಲೂಯೆನ್ಷಿಯಲ್ ಗೈ, ಸಮ್ ಕೋಟಾದಿಂದ ಬಂದಿರೋದು ಅಂತ. ಬಟ್ ಇವತ್ತು 11 ಬಾಲಿಗೆ 23 ರನ್ ಹೊಡೆದ್ರು ಅವರು. ಸೊ ಅವರಿಬ್ಬರು ಫಾಸ್ಟಾಗಿ ಆಡಿದರು. ಬಟ್ ಕೊನೆಗೆ ಕೊಲ್ಯಾಪ್ಸ್ ಆಯಿತು. ಆ್ಯಂಡ್ ಫರ್ಹಾನ್ 45 ಬಾಲಿಗೆ 63 ರನ್. ನಾನು ವಾವ್ ಅಂತ ಅಂದ್ಕೊಂಡಿದ್ದೆ, ಮಾರ್ರೆ ಒಳ್ಳೆ ಆಡಿದ್ರು, 140 ಸ್ಟ್ರೈಕ್ ರೇಟಲ್ಲಿ ಹಾಗೆ ಹೀಗೆ ಅಂತ. ಈ ಮೊತ್ತವನ್ನು ಡಿಫೆಂಡ್ ಮಾಡ್ಬೋದಾ ಪಾಕಿಸ್ತಾನ? ಈ ಮೊತ್ತ ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇಂಗ್ಲೆಂಡ್ ಇದು ಚೇಸ್ ಸ್ಟಾರ್ಟ್ ಆದಾಗ ಇದು ಡಮ್ಮಾರೆ. ಯಾಕಂತಂದರೆ ಫಸ್ಟ್ ಬಾಲೇ ವಿಕೆಟ್ ಬಿತ್ತು. ಸಾಲ್ಟ್ ಅವರು ಗಾಯಕ್ಕೆ ಉಪ್ಪು ಸುರಲಿಲ್ಲ, ಇವರೇ ಉಪ್ಪು ಸುರ್ಕೊಂಡ್ರು ಇವರ ಗಾಯಕ್ಕೆ. ಫಸ್ಟ್ ಬಾಲೇ ಡಕ್ಔಟ್ ಆದರು. ಅದಾದಮೇಲೆ ಬಟ್ಲರ್ ಇದು ಫಾರ್ಮ್ ಅಂತೂ ಹೋಪ್ಲೆಸ್ ಆಗಿದೆ. ನಾನು ಅಭಿಷೇಕ್ ಶರ್ಮಾ ಅವರದ್ದು ಫಾರ್ಮೇ ವರ್ಸ್ಟ್ ಅಂತ ಅಂದ್ಕೊಂಡ್ರೆ, ಇಂಗ್ಲೆಂಡ್ ತಂಡದಲ್ಲಿ ಕೂಡ ಒಬ್ರು ಇದ್ದಾರೆ ಬಟ್ಲರ್, ಅವ್ರದ್ದು ಫಾರ್ಮ್ ಕೂಡ ಕೈ ಕೊಟ್ಟಿದೆ. ಬಟ್ ಅಭಿಷೇಕ್ ಶರ್ಮಾ ಅವರಷ್ಟು ಕೈ ಕಾಲು ಯಾರಿಗೂ ಕೂಡ ಕೆಟ್ಟಲಿಲ್ಲ ಬಿಡಿ. ಯಾಕಂತಂದರೆ ಏನು 0-0 ಸುತ್ತಿದ್ದು. ಲಾಸ್ಟ್ ಮ್ಯಾಚಲ್ಲೊಂದು 15 ರನ್ ಹೊಡೆದ್ರು ಬಿಟ್ಟರೆ ಹೋಲ್ ಟೂರ್ನಮೆಂಟ್ ಅಭಿಷೇಕ್ ಶರ್ಮಾ ಅವ್ರದ್ದು ಅಮ್ಮ ದೇವ ಫಾರ್ಮ್ ಬಗ್ಗೆ ಮಾತಾಡೋದೇ ಬೇಡ. ಬಟ್ಲರ್ 2 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಬೆತ್ತೆಲ್ಲ ಔಟ್. ಅವ್ರದ್ದು ಒಂದು ಕ್ಯಾಚ್ ಡ್ರಾಪ್ ಆಗಿತ್ತು. ಬಟ್ ಸ್ಟಿಲ್ ಅವ್ರದ್ದು ಸಿಂಗಲ್ ಡಿಜಿಟ್. ಬಂದವರೆಲ್ಲರೂ ಕೂಡ ಸಿಂಗಲ್ ಡಿಜಿಟ್ ಹೊಡಿತಾ ಇದ್ರು. ಇವತ್ತು 1 ಡೌನಲ್ಲಿ ಬಂದದ್ದು ಏನು ಅವರ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್.
ಏನು ಮೂವ್ ಮಾರ್ರೆ. ಯಾಕಂತಂದ್ರೆ ಬೇರೆಯವರೆಲ್ಲರೂ ಸಿಂಗಲ್ ಡಿಜಿಟ್ ಹೊಡಿತಾ ಇರುವಾಗ ಹೋದ ಪುಟ್ಟ ಅಂತ ಆಗ್ತಿರುವಾಗ ಓಹ್, ಫ್ರಮ್ ದ ಬಾಲ್ ಒನ್ ಅಟ್ಯಾಕ್ ಮಾಡಿದಂಥ ರೀತಿ, ಸೆನ್ಸಿಬಲ್ ಅಟ್ಯಾಕ್. ಒಟ್ರಾಶಿ ಬಂದು ಬೀಸೋದಕ್ಕೂ ಒಂದು ಸೆನ್ಸಿಬಲ್ ಆಗಿ ಒಂದು ಬೀಸೋದಕ್ಕೂ ತುಂಬ ಡಿಫರೆನ್ಸ್ ಉಂಟು. ಹೋಪ್ಫುಲಿ ಒಳ್ಳೆ ಪ್ಲೇಯರ್ಸಿಂದ ಒಳ್ಳೆ ಆಟವನ್ನು ಕಲ್ತ್ರೆ ಅಥವಾ ಪಾಸಿಟಿವ್ ಇದನ್ನು ತಗೊಂಡ್ರೆ ಅಂದ್ರೆ ಕನ್ನಡ ಗೊತ್ತಿಲ್ಲದ ಥರ ಮಾತಾಡ್ತಾನೆ. ತಗೊಂಡ್ರೆ ಏನು ತೊಂದರೆ ಏನಿಲ್ಲ. ಯಾಕಂದರೆ ನೋಡಿ, ಹ್ಯಾರಿ ಬ್ರೂಕ್ ಕೂಡ ಅಭಿಷೇಕ್ ಶರ್ಮಾ ಅವ್ರ ಥರ ಬಾಲ್ ಹಾಕೋ ಮುಂದೆ ಬರ್ತಿದ್ರು. ಬಟ್ ಲೆಂತ್ ಚೇಂಜ್ ಆದ ಕೂಡಲೇ, ಇಲ್ಲ ಅವ್ರು ಬೌಲರ್ ಕೂಡ ಶಾರ್ಟ್ ಹಾಕಿದ್ದಾರೆ ಅಂತಂದರೆ ಅವರ ಒಂದು ಪ್ರೀ ಮೆಡಿಟೇಟಿವ್ ಶಾಟ್ ಇತ್ತಲ್ಲ ಅದನ್ನು ಚೇಂಜ್ ಮಾಡ್ತಿದ್ರು. ಇಲ್ಲ, ಲೆಂತ್ಗೆ ಕರೆಕ್ಟಾಗಿ ಬೇರೆ ಶಾಟ್ ಹೊಡಿತಿದ್ರು. ಬಟ್ ಅಭಿಷೇಕ್ ಶರ್ಮಾ ಅವರು ಎಡವುತ್ತಿರೋದಲ್ಲಿ ಅವರು ಒಂದು ಈ ಶಾಟ್ ಹೊಡಿಬೇಕು ಅಂತ ಡಿಸೈಡ್ ಆಗಿರ್ತಾರಲ್ಲ, ತೈ ಅಂತ ಮುಂದೆ ಬಂದರು ಎಂಥದೇ ಲೆಂತ್ ಇರಲಿ, ಎಂಥದೇ ಲೈನ್ ಆ್ಯಂಡ್ ಲೆಂತ್ ಇರಲಿ, ನಾನು ಅದೇ ಶಾಟ್ ಹೊಡೆಯೋದು ಅಂತ ಅವ್ರು ಬದ್ಧರಾಗಿರ್ತಾರೆ. ಅದಕ್ಕೆ ವಿಕೆಟ್ ಹೋಗ್ತಾ ಇರೋದು. ಬಟ್ ಹ್ಯಾರಿ ಬ್ರೂಕ್ ಅವ್ರು ಹಾಗೆ ಮಾಡಲಿಲ್ಲ. ಅವರು ಮುಂದೆ ಬರ್ತಾ ಇದ್ರು, ಬಟ್ ಅದನ್ನು ಚೆನ್ನಾಗಿ ನೆಗೆಟ್ ಮಾಡ್ತಿದ್ರು. ಲೆಂತ್ ಚೇಂಜ್ ಆದ ಕೂಡ ಅವರ ಶಾಟ್ ಕೂಡ ಚೇಂಜ್ ಆಗ್ತಿತ್ತು. ಸೊ ಬಾಲ್ಗೆ ಅನುಗುಣವಾಗಿ, ಲೈನ್ ಆ್ಯಂಡ್ ಲೆಂತ್ಗೆ ಅನುಗುಣವಾಗಿ ಅವರ ಶಾರ್ಟ್ಸನ್ನು ವೇರಿ ಮಾಡ್ತಾಯಿದ್ರು, ಬೇರೆ ಮಾಡ್ತಾಯಿದ್ರು. ಸೊ ಭಾರಿ ಇಷ್ಟ ಆಯ್ತಪ್ಪ. ಇದು ಒನ್ ಆಫ್ ದಿ ಫೈನೆಸ್ಟ್ T20 ವರ್ಲ್ಡ್ ಕಪ್ 100s ಅಂತ ನನಗೆ ಅನಿಸೋದು. ನಾನು ನೋಡಿದಂಥ, ಕೆಲವೊಂದು ಮಿಸ್ ಆಗಿರ್ಬೋದು, ನಾನು ನೋಡಿದಂತಹ T20 ವರ್ಲ್ಡ್ ಕಪ್ 100ಗಳಲ್ಲಿ ಇದು ಒನ್ ಆಫ್ ದ ಫೈನೆಸ್ಟ್ 100s. ಯಾಕಂತಂದರೆ 10 4 4 6 ಈ ಪಿಚ್ಚಲ್ಲಿ 50 ಬಾಲ್ಗೆ 100 ಹೊಡೆಯೋದು ಸಾಮಾನ್ಯ ವಿಷಯ ಅಲ್ಲ. ಆ್ಯಂಡ್ ಪಾಕಿಸ್ತಾನದ ಬೌಲರ್ ತಾರಿಕನ್ನು ಫಸ್ಟ್ 3 ಓವರ್ ಭಾರಿ ಕಂಟ್ರೋಲ್ ಮಾಡಿದರು. ಬಟ್ ಆ ಒಂದು 15 ಓವರ್ ಆದಮೇಲೆ ಟಕಾರ್ ಅಂತ ಗೇರ್ ಚೇಂಜ್ ಮಾಡಿದ್ದು ಸೂಪರ್. ತಾರಿಕ್ ಓವರಲ್ಲಿ 14 ರನ್, ಶಹೀನ್ ಶಾ ಅಫ್ರಿದಿ ಅವರ ಓವರಲ್ಲಿ 17 ರನ್ ಹರಿದು ಬಂತು. ಸೊ 15 ಓವರ್ ತನಕ ಒಂದು ರೇಂಜ್ಗೆ ಫೈಟ್ ಇತ್ತು. ಓಕೆ, ಏನಾರು ಆಗ್ಬೋದು ಅಂತ. 2 ಓವರಲ್ಲಿ ಮ್ಯಾಚ್ ಫಿನಿಶ್. 17 ಓವರ್ ಮುಗಿಯೋಷ್ಟರಲ್ಲಿ ಹ್ಯಾರಿ ಬ್ರೂಕ್ ಅವರು 100 ಹೊಡೆದ ನೆಕ್ಸ್ಟ್ ಬಾಲೇ ಔಟ್ ಆದರೂ ಕೂಡ ಲಾಸ್ಟ್ 3 ಓವರಲ್ಲಿ ಜಾಸ್ತಿ ರನ್ ಹೊಡಿಲಿಕ್ಕೆ ಇರಲಿಲ್ಲ. ಅಲ್ಲಿ ಕೂಡ ಚಿಕ್ಕದಾಗಿರುವಂತಹ ಕೊಲ್ಯಾಪ್ಸ್ ಆಯಿತು. ಹ್ಯಾರಿ ಬ್ರೂಕ್ ಅವರು ಔಟ್ ಆದರು. ಅದಾದಮೇಲೆ ವಿಲ್ ಜಾಕ್ಸ್ ಔಟ್ ಆದರು, ಓವರ್ಟನ್ ಔಟ್ ಆದರು. 8 ವಿಕೆಟ್ ಹೋಯಿತು. ಲಾಸ್ಟ್ ಓವರ್ ತನಕ ಹೋಯಿತು. ಲಾಸ್ಟ್ ಓವರ್ಗೆ 3 ರನ್ ಬೇಕಿತ್ತು. ಫಸ್ಟ್ ಬಾಲಲ್ಲೇ ಜೋಫ್ರಾ ಆರ್ಚರ್ ಅವರು 4 ಹೊಡೆದು ತಂಡಕ್ಕೆ ಜಯ ಸಿಕ್ಕಿತ್ತು, ಇಂಗ್ಲೆಂಡಿಗೆ ಜಯ ಸಿಕ್ಕಿತ್ತು. ಆ್ಯಂಡ್ ಇಂಗ್ಲೆಂಡ್ ಅವರು ಅಫಿಷಿಯಲಿ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ಕಾಮೆಂಟ್ರಿಯಲ್ಲಿ ಹಾಗೆ ಕೇಳಿದೆ ಮಾರೆ, ಸೆಮಿಫೈನಲಿ ಕ್ವಾಲಿಫೈ ಆಗಿದ್ದಾರೆ ಅಂತ ಅಂದ್ಕೊಳ್ತೇನೆ. ಸೂಪರ್ ಹ್ಯಾಪಿ ಫಾರ್ ಇಂಗ್ಲೆಂಡ್. ಭಾರಿ ಅಂತೂ ಇಂತು ಒಂದು ಒಳ್ಳೆಯ ಕ್ರಿಕೆಟ್ ಆಡಿದ್ರು. ಯಾಕಂತಂದರೆ ಶ್ರೀಲಂಕಾ ವಿರುದ್ಧ ಪ್ರೀವಿಯಸ್ ಮ್ಯಾಚ್ ವಿನ್ ಆದಾಗ ಬ್ಯಾಟಿಂಗ್ ಹಾರಿಬಲ್ ಆಗಿತ್ತು, ಅದನ್ನು ಡಿಫೆಂಡ್ ಮಾಡಿದರು. ಗ್ರೂಪ್ ಸ್ಟೇಜಲ್ಲಿ ಕೂಡ ಅಂಥದ್ದು ಹೇಳಿಕೊಳ್ಳುವಂತಹ ಒಂದು ಪಾಸಿಟಿವಿಟಿ ತುಂಬುವಂತಹ ಒಂದು ಕ್ರಿಕೆಟ್ ಆಡಿರಲಿಲ್ಲ ಅವರು. ಈವನ್ ಈ ಚೇಸಲ್ಲಿ ಕೂಡ ಬೇರೆಯವರೆಲ್ಲ ಕೈ ಕೊಟ್ಟರು. ಬಟ್ ಹ್ಯಾರಿ ಬ್ರೂಕ್ ಯಾವುದೋ ಬೇರೆ ಲೆವೆಲಲ್ಲಿ ಆಟ ಆಡಿದ್ರು. ಅವರಿಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದು ವಿಲ್ ಜಾಕ್ಸ್ ಮಾರ. ಈ ಒಂದು ಟೂರ್ನಮೆಂಟ್ ಇದು ಪ್ಲೇಯರ್ ಆಫ್ ದ ಸೀರೀಸ್ ಆದರೂ ಕೂಡ ನನಗೇನು ಆಶ್ಚರ್ಯ ಇಲ್ಲ. ಅಂದರೆ ಫರಾನ್ಗೆಲ್ಲ ಅಂದರೆ ಬರೀ ರನ್ ಹೊಡೆದೋದಕ್ಕೆ ಪ್ಲೇಯರ್ ಆಫ್ ದ ಸೀರೀಸ್ ಕೊಡೋದಿಲ್ಲ ಅಂತ ಅಂದ್ಕೊಳ್ತೇನೆ. ವಿಲ್ ಜಾಕ್ಸ್ ಐದರ್ ಬೌಲಿಂಗ್ ಅಥವಾ ಬ್ಯಾಟಿಂಗ್ ಭಾರಿ ಚಂದದ ಕ್ರಿಕೆಟ್ ಆಡ್ತಾ ಇದ್ದಾರೆ. ಈ ಮ್ಯಾಚನ್ನು ಬಿಟ್ಟು ಫಸ್ಟ್ 5 ಮ್ಯಾಚಸಲ್ಲಿ 3 ಮ್ಯಾಚ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬೇರೆ ತಗೊಂಡಿದ್ರು. ಬೇರೆ ಒಂದು ಟ್ರೂ ಆಲ್ರೌಂಡರ್ ಥರ ಹೊರಹೊಮ್ತಾ ಇದ್ದಾರೆ ವಿಲ್ ಜಾಕ್ಸು. ಸೂಪರ್ ಹ್ಯಾಪಿ ಫಾರ್ ಇಂಗ್ಲೆಂಡ್. ನಮ್ಮ ಕಥೆ ಅಂತ ಬಿಡಿ, ನಾಳೆ ಪ್ರಿವ್ಯೂ ಬರ್ತದೆ. ನಾಡ್ದು ಮ್ಯಾಚ್ ಇದ್ದು ಏನು ಮ್ಯಾಚ್ ನಡೀತದೆ ನಮ್ಮದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ಅದರದ್ದು ಪ್ರಿವ್ಯೂ ನಾಳೆ ಹಾಕ್ತೇನೆ. ಸರಿ, ಹಾಗಾದ್ರೆ ಬರುವ. ನಮಸ್ಕಾರ.